ಎಲ್ರಿಗೂ ನಮಸ್ಕಾರ. ಅಮ್ಮ ಯೋಗ ಶಾಲೆಗೆ ಎಲ್ರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಡ್ತಿರುವಂಥ ಸಮಸ್ಯೆ ಅಂದರೆ ಅದು ಲೋವರ್ ಬ್ಯಾಕ್ ಪೇಯ್ನ್. ನಾವು ಲೋವರ್ ಬ್ಯಾಕ್ ಪೇಯ್ನ್ಗೆ ಮನೆಯಲ್ಲೇ ಯಾವ ರೀತಿ ಒಂದು ಯೋಗಾಭ್ಯಾಸದಿಂದ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ. ಓಕೆ, ಮೊದಲನೇ ಒಂದು ಅಭ್ಯಾಸ ಸರಳ ಭುಜಂಗಾಸನ. ಸೊ ಏನಂದರೆ ನಾವು ಮೊದಲಿಗೆ ಒಂದು ಮಕರಾಸನ ಸ್ಥಿತಿಗೆ ಬರಬೇಕು. ಹೊಟ್ಟೆಯನ್ನು ಕೆಳಗೆ ಮಾಡಿ ಮಲ್ಕೊಳ್ಳುವಂಥ ಒಂದು ಸ್ಥಿತಿ, ಆ ಒಂದು ಸ್ಥಿತಿಗೆ ಬರಬೇಕು. ಓಕೆ, ಮೊದಲನೇದಾಗಿ ಎರಡೂ ಕಾಲುಗಳನ್ನ ಜೋಡಿಸಿಟ್ಕೊಂಡಿರಬೇಕು. ಹಾಗೆ ಕೈಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಹಾಗೆ ಎಲ್ಬೋಸ್ ನೆಲಕ್ಕೆ ತಾಗಿಸುವಂತೆ ಇಟ್ಕೊಳ್ಳಿ. ನಂತರ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಧಾನವಾಗಿ ನಿಮ್ಮ ಅಪ್ಪರ್ ಬಾಡಿಯನ್ನು ಹೀಗೆ ಮೇಲೆ ಎತ್ತಬೇಕು. ಒಂದು 4 ರಿಂದ 5 ಬಾರಿ ಸರಳವಾದ ಉಸಿರಾಟ, ಸಹಜವಾದ ಉಸಿರಾಟವನ್ನು ನಡೆಸ್ತಾ ಇರಬೇಕು. ಓಕೆ, ನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ರಿಲ್ಯಾಕ್ಸ್ ಮಾಡಿ. ನಂತರ ಮುಂದಿನ ಒಂದು ಅಭ್ಯಾಸ ಭುಜಂಗಾಸನ. ನಿಮ್ಮ ಹಸ್ತಗಳನ್ನು ಎದೆಯ ಪಕ್ಕದಲ್ಲಿ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ ನಿಮ್ಮ ಅಪ್ಪರ್ ಬಾಡಿಯನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಾ ಬನ್ನಿ. ಹಾಗೆ ಇದೇ ಒಂದು ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನು ನಡೆಸ್ತಾ ಇರಬೇಕು. ಕೋಬ್ರಾ ಪೋಸ್ ಅಂತ ಕೂಡ ಕರಿತೀವಿ ನಾವು. ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ರಿಲ್ಯಾಕ್ಸ್ ಮಾಡಿ. ಅದಕ್ಕೆ ನಂತರ ಮುಂದಿನ ಒಂದು ಅಭ್ಯಾಸ ಲಿಸರ್ಡ್ ಪೋಸ್. ಸೊ ಏನಂದರೆ ನಿಮ್ಮ ಒಂದು ಕಾಲನ್ನು ಮುಂದೆ ಇಟ್ಕೊಳ್ಬೇಕು. ಹೀಗೆ ಮುಂದಕ್ಕೆ ಇಟ್ಕೊಳ್ಳಿ ಅಥವಾ ನಿಲ್ಲಿಸ್ಕೊಳ್ಬೋದು, ಕಾಲನ್ನು ನಿಲ್ಲಿಸ್ಕೊಳ್ಬೋದು. ಹಾಗೆ ಕೈಯನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ಇಟ್ಕೊಂಡು ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಅಪ್ಪರ್ ಬಾಡಿಯನ್ನು ಮೇಲಕ್ಕೆ ಎತ್ತುವಂಥದ್ದು. ಹಾಗೆ ಸಹಜವಾದ ಉಸಿರಾಟವನ್ನು ನಡೆಸಬೇಕು. 4 ರಿಂದ 5 ಬಾರಿ ಸಹಜವಾದ ಉಸಿರಾಟವನ್ನು ನಡೆಸಿ ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಬೇಕು. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಹಾಗೆ ಇದೇ ಅಭ್ಯಾಸವನ್ನು ಇನ್ನೊಂದು ಕಾಲಿಗೂ ಕೂಡ ಅಭ್ಯಾಸವನ್ನು ಮಾಡ್ಕೋಬೇಕು. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಅಪ್ಪರ್ ಬಾಡಿಯನ್ನು ಮೇಲಕ್ಕೆ ಎತ್ತುವಂಥದ್ದು. ಹಾಗೆ ಸಹಜವಾದ ಉಸಿರಾಟವನ್ನು ನಡೆಸ್ತಾ ಇರಬೇಕು. ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ರಿಲ್ಯಾಕ್ಸ್ ಮಾಡಿ. ಹಾಗೆ ಮಕರಾಸನ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತಗೊಳ್ಬೇಕು. ಓಕೆ, ಇದಿಷ್ಟು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡಿಕೊಳ್ಳುವಂಥ ಒಂದು ಅಭ್ಯಾಸ. ನಂತರ ನಾವು ಬೆನ್ನಿನ ಮೇಲೆ ಮಲ್ಕೊಂಡು ಕೆಲವೊಂದು ಅಭ್ಯಾಸಗಳನ್ನು ಮಾಡೋಣ. ಹಾಗೆ ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ ಬಲಬದಿಯಿಂದ ಹೊರಡಿ ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೊಳ್ಬೇಕು.
ಓಕೆ, ಮುಂದಿನ ಒಂದು ಅಭ್ಯಾಸ ಸೇತು ಬಂಧಾಸನ. ನಿಮ್ಮ ಎರಡೂ ಕಾಲುಗಳನ್ನು ನಿಧಾನವಾಗಿ ಮಡಚಿ ಈ ರೀತಿ ನಿಲ್ಲಿಸ್ಕೊಳ್ಬೇಕು. ಹಾಗೆ ಸಾಧ್ಯ ಆಗುವವರು ನಿಮ್ಮ ಕೈಗಳಿಂದ ಕಾಲುಗಳ ಆ್ಯಂಕಲ್ಸನ್ನು ಹೀಗೆ ಹಿಡ್ಕೊಳ್ಬೇಕು. ಯಾರಿಗೆ ಸಾಧ್ಯ ಆಗಲ್ಲ ಅವರು ಕೈಗಳನ್ನು ನೆಲದ ಮೇಲೆ ಹೀಗೆ ಇಟ್ಟು ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಓಕೆ, ನಂತರ ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಬೆನ್ನಿನ ಭಾಗವನ್ನು ಮೇಲಕ್ಕೆ ಎತ್ತಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ಬೆನ್ನಿನ ಭಾಗವನ್ನು ಮೇಲಕ್ಕೆ ಎತ್ತಾ ಬನ್ನಿ ಎಲ್ಲರೂ. ಹಾಗೆ ಇದೇ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನು ನಡೆಸಬೇಕು. 4 ರಿಂದ 5 ಬಾರಿ ಸಾಮಾನ್ಯ ಉಸಿರಾಟವನ್ನು ನಡೆಸ್ತಾ ಬನ್ನಿ ಎಲ್ಲರೂ. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ದೇಹವನ್ನು ಕೆಳಗಿಳಿಸಿ. ಹಾಗೆ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ತಗೊಳ್ಬೇಕು. ಓಕೆ, ನಂತರ ಮುಂದಿನ ಒಂದು ಅಭ್ಯಾಸ ಜಠರ ಪರಿವರ್ತನಾ ಆಸನ. ಅಂದರೆ ನಿಮ್ಮ ಸುಪೈನ್ ಟ್ವಿಸ್ಟ್ ಮಾಡುವಂಥ ಒಂದು ಅಭ್ಯಾಸ. ಎಲ್ಲರೂ ಕೂಡ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಮಡಚಿ ನಿಮ್ಮ ಎದೆಯ ಹತ್ತಿರಕ್ಕೆ ತಗೊಳ್ಬೇಕು. ಕಾಲುಗಳನ್ನ ಹೀಗೆ ಹತ್ತಿರಕ್ಕೆ ತಗೊಳ್ಳಿ. ಹಾಗೆ ನಿಮ್ಮ ಕೈಗಳನ್ನು, ಎರಡೂ ಕೈಗಳನ್ನು ನಿಮ್ಮ ಭುಜಕ್ಕೆ ನೇರವಾಗಿರುವಂತೆ ಅಡ್ಡ ಇಟ್ಕೊಳ್ಬೇಕು. ಹಾಗೆ ನಿಮ್ಮ ಕಾಲುಗಳನ್ನು ನಿಧಾನವಾಗಿ ಎಲ್ಲರೂ ನಿಮ್ಮ ಎಡ ಬದಿಗೆ ಹೀಗೆ ಅಡ್ಡ ಬೀಳಿಸ್ಬೇಕು. ನಂತರ ಎಲ್ಲರೂ ನಿಮ್ಮ ಬಲಗೈ ಬೆರಳು ತುದಿಯನ್ನು ನೋಡ್ಕೊಳ್ಳಿ. ಈ ಒಂದು ಸ್ಥಿತಿಯಲ್ಲಿ 4 ರಿಂದ 5 ಬಾರಿ ಸಹಜವಾದ ಉಸಿರಾಟವನ್ನು ನಡೆಸಿ ನಂತರ ನಿಧಾನವಾಗಿ ಸಮಸ್ಥಿತಿಗೆ ಬರುವಂಥದ್ದು. ಮೊದಲು ಇದ್ದಂಥ ಸ್ಥಿತಿಗೆ ನಿಧಾನವಾಗಿ ಕಾಲುಗಳನ್ನ ತಗೊಳ್ಳಿ. ಹಾಗೆ ಕಾಲುಗಳನ್ನು ನಿಧಾನವಾಗಿ ಇನ್ನೊಂದು ಬದಿಗೆ ಅಥವಾ ಮೊದಲು ಯಾವ ಬದಿಗೆ ಕಾಲುಗಳನ್ನು ಅಡ್ಡ ಬೀಳಿಸಿದ್ವಿ ಅದರ ವಿರುದ್ಧವಾದ ದಿಕ್ಕಿಗೆ ಕಾಲುಗಳನ್ನು ಬೀಳಿಸಬೇಕು. ಹಾಗೆ ಎಲ್ಲರೂ ನಿಮ್ಮ ಎಡಗೈಯಿಂದ ನೋಡ್ಕೊಳ್ಬೇಕು. ಕಾಲುಗಳು ಬಲಭಾಗಕ್ಕೆ ಇದ್ದರೆ ಎಡಗೈಯನ್ನು ನೋಡ್ಕೊಳ್ಬೇಕು. ಹಾಗೆ ಕಾಲುಗಳು ಎಡಭಾಗಕ್ಕಿದ್ದರೆ ಬಲಗೈಯನ್ನು ನೋಡ್ಕೊಳ್ಬೇಕು. ವಿರುದ್ಧವಾದ ದಿಕ್ಕಿಗೆ ನಿಮ್ಮ ಕಾಲುಗಳು ಮತ್ತು ಮುಖದ ಒಂದು ಚಲನೆ ಇರಬೇಕು. ಈ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನು 4 ರಿಂದ 5 ಬಾರಿ ನಡೆಸಿದ ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ ಎಲ್ಲರೂ. ಮುಂದಿನ ಒಂದು ಅಭ್ಯಾಸ ಸುಪ್ತ ವೃಕ್ಷಾಸನ. ಓಕೆ, ಒಂದು ನಿಮ್ಮ ಕಾಲನ್ನ ಹೀಗೆ ಫೋಲ್ಡ್ ಮಾಡಿ ಹಾಗೆ ನಿಧಾನವಾಗಿ ನಿಮ್ಮ ಎಡಗೈಯನ್ನು ಅಡ್ಡ ಇಟ್ಕೊಳ್ಳಿ. ನಿಮ್ಮ ಭುಜಕ್ಕೆ ನೇರವಾಗಿ ಅಡ್ಡ ಇಟ್ಕೋಬೇಕು. ಹಾಗೆ ಎಡಗಾಲನ್ನು ನಿಲ್ಲಿಸ್ಕೊಳ್ಬೇಕು. ನಂತರ ನಿಧಾನವಾಗಿ ಎಲ್ಲರೂ ಕೂಡ ನಿಧಾನವಾಗಿ ನಿಮ್ಮ ಬಲ ಬದಿಗೆ ಕಾಲನ್ನ ಅಥವಾ ನಿಮ್ಮ ದೇಹವನ್ನು ಹೀಗೆ ಅಡ್ಡ ತಿರುಗಿಸಿ ಟ್ವಿಸ್ಟ್ ಮಾಡಬೇಕು. ನಂತರ ನಿಮ್ಮ ಬಲಗೈ ಸಪೋರ್ಟ್ನಿಂದ ಕಾಲನ್ನು ಮಂಡಿಯನ್ನು ನೆಲಕ್ಕೆ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಸಹಜವಾದ ಉಸಿರಾಟವನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಉಸಿರನ್ನು ಕಟ್ಟಬಾರ್ದು ಮತ್ತು ಡೀಪ್ ಬ್ರೀತಿಂಗ್ ಈ ಥರ
ಬೇರೆ ರೀತಿಯ ಉಸಿರಾಟವನ್ನು ನಡೆಸಬಾರ್ದು. ಸಹಜವಾದ ನಾವು ಸಾಮಾನ್ಯವಾಗಿ ಹೇಗೆ ಉಸಿರಾಡ್ತೀವೋ ಅದೇ ರೀತಿ ಉಸಿರಾಟವನ್ನು ಅಭ್ಯಾಸ ಮಾಡಿಕೊಳ್ಬೇಕು. ನಿಧಾನವಾಗಿ ಉಸಿರು ತಗೊಂತ ಸಮಸ್ಥಿತಿಗೆ ಬನ್ನಿ ಎಲ್ಲರೂ. ಹಾಗೆ ನಿಧಾನವಾಗಿ ಮತ್ತೆ ನಿಮ್ಮ ಬಲಗಾಲನ್ನು ನಿಲ್ಲಿಸ್ಕೊಳ್ಳಿ, ಬಲಗಾಲನ್ನ ಮಡಚಿ ನಿಲ್ಲಿಸ್ಕೊಳ್ಬೇಕು. ಹಾಗೆ ಕೈಗಳನ್ನು ನಿಮ್ಮ ಭುಜಕ್ಕೆ ನೇರವಾಗಿರುವಂಥ ಅಡ್ಡ ಇಟ್ಕೊಳ್ಳಿ. ಹಾಗೆ ನಿಮ್ಮ ದೇಹವನ್ನು ಪೂರ್ತಿಯಾಗಿ ನಿಮ್ಮ ಎಡಬದಿಗೆ ಟ್ವಿಸ್ಟ್ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇಲ್ಲಿ ಕಾಲನ್ನು ನೆಲಕ್ಕೆ ಮುಟ್ಟಿಸಲೇಬೇಕು ಅಂತೇನಿಲ್ಲ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡ್ಕೊಳ್ಬೇಕು. ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಮುಂದಿನ ಒಂದು ಅಭ್ಯಾಸ ಪವನ ಮುಕ್ತಾಸನ. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಫೋಲ್ಡ್ ಮಾಡಿ ಮಡಚಿ ಹೀಗೆ ಎದೆ ಹತ್ತಿರ ತಗೊಳ್ಳಿ. ಹಾಗೆ ನಿಮ್ಮ ಕೈಗಳಿಂದ ಕಾಲುಗಳನ್ನು ಹೀಗೆ ಬಳಸಿ ಹಿಡ್ಕೊಳ್ಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕೈಯಿಂದ ಬಳಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕೈಗಳಿಂದ ಹೀಗೆ ಹಿಡ್ಕೊಳ್ಳಿ, ಒತ್ತಿ ಹಿಡ್ಕೊಳ್ಬೇಕು ನಿಮ್ಮ ದೇಹಕ್ಕೆ. ಹಾಗೆ ಕಾಲಿನ ಪಾದವನ್ನು ಮುಂದಕ್ಕೆ ಚಾಚಬೇಕು. ನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ತಲೆಯ ಭಾಗವನ್ನು ಮೇಲೆ ಕೆತ್ತಬೇಕು. ಹಾಗೆ ಸಾಧ್ಯವಾದರೆ ನಿಮ್ಮ ಮೂಗು ಅಥವಾ ಗಲ್ಲವನ್ನು ಮುಟ್ಟಿಸ್ಬೇಕು ಮಂಡಿಗಳಿಗೆ. ಸಾಧ್ಯ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭ್ಯಾಸವನ್ನು ಮಾಡ್ಕೊಳ್ತಾ ಬರಬೇಕು. ಹಾಗೆ ನಿಧಾನವಾಗಿ ಮೇಲಕ್ಕೆದ್ದು ಕೂತ್ಕೊಳ್ಬೇಕು. ಇದಿಷ್ಟು ಈ ಲೋವರ್ ಬ್ಯಾಕ್ ಪೇನ್ ಸಮಸ್ಯೆಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದಾದಂಥ ಒಂದು ಆಸನಗಳು. ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳಿಗೆ ನಮಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ.